ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಇವತ್ತು ದ್ವಿತೀಯ PUC ಪ್ರಥಮ ಭಾಷೆ ಕನ್ನಡ ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾಗಿ ಆಲ್ ದಿ ಬೆಸ್ಟ್. ಸೊ ಚೆನ್ನಾಗಿ ಎಕ್ಸಾಮ್ ಬರೀರಿ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದರೆ, ಯಾವುದೇ ಕಾರಣಕ್ಕೂ ಪ್ರಶ್ನೆಗಳು ಬಿಟ್ಟು ಬರಕ್ಕೆ ಹೋಗ್ಬಿಡ್ರಿ, ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿ ಆಯಿತಾ. ಪ್ರಶ್ನೆಗಳ ಸಂಖ್ಯೆ ಕರೆಕ್ಟ್ ಹಾಕಿ, ಮಾರ್ಜಿನ್ ಹೊರಗಡೆ ಆಯಿತಾ. ಎಷ್ಟು ಕ್ವಶನ್ಸ್ಗಳು ಬರುತ್ತಿಲ್ಲ ಎಲ್ಲ ಕ್ವಶನ್ಸ್ಗಳಿಗೆ ಆನ್ಸರ್ ಮಾಡಬೇಕು. ಒಂದು ಪ್ರಶ್ನೆ ಬಿಟ್ಟು ಬರಕ್ಕೆ ಹೋಗಬೇಡಿ, ನಾನು ಇಷ್ಟೇ ಸಜೆಸ್ಟ್ ಮಾಡೋದು ಕೊನೆಯಲ್ಲಿ ಆಯಿತಾ. ಸೊ ಎಲ್ಲ ವಿದ್ಯಾರ್ಥಿಗಳು ಓದಿದ್ದೀರಾ ಅಂತ ಅನ್ಕೊಂತೀನಿ, ಎಲ್ಲ ಪ್ರಿಪೇರ್ ಆಗಿದ್ದಾರೆ ನೀವು ಆಲ್ರೆಡಿ ಇವಾಗ ಆಯಿತಾ. ಸುಮ್ಮನೆ ಇವಾಗ ಭಯ ಪಡೆದುಕೊಳ್ಳುವ ಅವಶ್ಯಕತೆ ಇಲ್ಲ. ಇವತ್ತು ಎಕ್ಸಾಮ್ ಇದೆ, ಎಕ್ಸಾಮ್ ಬರೆಯಕ್ಕೆ ಹೋಗ್ತಿರುವ ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ ದಿ ಬೆಸ್ಟ್. ಕನ್ನಡ ಎಕ್ಸಾಮ್ ಇದೆ ಇವತ್ತು. ಹಾಲ್ ಟಿಕೆಟ್ ತೆಗೆದುಕೊಂಡು ಹೋಗ್ರಿ, ಹಾಲ್ ಟಿಕೆಟ್ ಆಯಿತಾ. ಹಾಲ್ ಟಿಕೆಟ್ ಮತ್ತು ಪೆನ್ ಎರಡು ಇಟ್ಕೊಂಡು ಹೋಗ್ರಿ ಆಯಿತಾ. ಬ್ಲೂ 2 ಪೆನ್ ಇಟ್ಕೊಂಡು ಹೋಗ್ರಿ. ಎಕ್ಸಾಮ್ನಲ್ಲಿ ಎಮರ್ಜೆನ್ಸಿಗೆ ಇನ್ನೊಂದು ಪೆನ್ ಇಟ್ಕೊಂಡು ಹೋಗ್ರಿ ಆಯಿತಾ. ಇವತ್ತು ಬರೆಯಕ್ಕೆ ಹೋಗ್ತಿರುವ ರಾಜ್ಯಾದ್ಯಂತ ದ್ವಿತೀಯ PUC ಪರೀಕ್ಷೆ ಪ್ರಥಮ ಭಾಷೆ ಕನ್ನಡ ವಿಷಯ ಆಲ್ ದಿ ಬೆಸ್ಟ್ ಎಲ್ಲ ವಿದ್ಯಾರ್ಥಿಗಳಿಗೆ. ಎಕ್ಸಾಮ್ ಬಹಳ ಈಸಿಯಾಗಿ ನಿಮಗೆ ನಡೆಸಲಾಗುವುದು. ಸೊ ಕ್ವಶನ್ ಪೇಪರ್ ಕೂಡ ಅಂದರೆ ಮಾದರಿ ಪ್ರಶ್ನೆ ಪತ್ರಿಕೆ ಕೂಡ ಬಹಳ ಈಸಿಯಾಗಿ ಬಂದಿರ್ತೈತಿ. ಸೊ ಎಲ್ಲ ಪ್ರಶ್ನೆಗಳಿಗೆ ಆನ್ಸರ್ ಮಾಡಿರಿ ಆಯಿತಾ. ಪ್ರಶ್ನೆ ಪತ್ರಿಕೆ ಬಹಳ ಈಸಿ ಬಂದಿರ್ತೈತಿ, ಡೋಂಟ್ ವರಿ, ಅದರ ಬಗ್ಗೆ ಏನೂ ವರಿ ಮಾಡ್ಕೊಂಡು ಹೋಗ್ಬಿಡಿ. ಪ್ರಶ್ನೆ ಪತ್ರಿಕೆ ನೋಡಿದ ತಕ್ಷಣ ಸೊ ಇಷ್ಟೊಂದು ಈಜಿನ ಅಂತೀರ ನೀವು ಕೂಡ. ಸೊ ಇವತ್ತು ಮಾದರಿ ಪ್ರಶ್ನೆ ಪತ್ರಿಕೆ ಬಹಳ ಈಸಿಯಾಗಿ ಬಂದಿರ್ತೈತಿ. ಫೈನಲ್ ಎಕ್ಸಾಮ್ನಲ್ಲಿ ಬರೆದು ಬನ್ನಿ, ಅದರ ಕೀ ಆನ್ಸರ್ ಕೂಡ ಮಾಡೋಣ. ಸೊ ಮತ್ತೆ ಅಲ್ಲಿ ನಾನು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೀನಿ ಬೇರೆ ಸಬ್ಜೆಕ್ಟ್ದೊಂದಿಗೆ. ನಾವೆಲ್ಲ ಇವಾಗ ಪ್ರಿಪೇರ್ ಆಗಬೇಕು ಮತ್ತೆ. ಸೊ ಥ್ಯಾಂಕ್ ಯು.